ಪಾರ್ವತಿ, ಏನು ಮುಚ್ಚಿಡೋ ಅಗತ್ಯ ಇಲ್ಲ, ಕೊಡಿಲಿ. ನನ್ನನ್ನು ಯಾರು ಏನು ಅನ್ಬೇಡಿ. ಭಾವನವ್ರು ಕೇಳಿದ್ದಕ್ಕೆ ಕೊಡ್ತಿದ್ದೀನಿ. ಆಮೇಲೆ ನನಗೇನು ಅನ್ಬಾರ್ದು ನೀವು. ನಿಂಗೆ ಯಾರು ಏನು ಅನ್ನಲ್ಲ, ಕೊಡು. ಹೂವು ಬಿಳಿ ಗುಲಾಬಿ ಹೂಗಳು ಭಾವನವ್ರೆ. ಯಾರು ಕಳಿಸಿದಾರೋ ನಿನ್ನ ಹೆಸರು ಕೂಡ ಬರ್ತಿದ್ದಾರೆ. ಇದನ್ನ ಯಾರು ಕಳಿಸಿರೋದು ಹೇಳು. ಮಾವ ಕೇಳ್ತಿದ್ರೆ ಯಾಕೆ ಹೇಳ್ತಿಲ್ಲ? ಭಯ ಪಡಬೇಡ, ಹೇಳು. ಛಾಯಾ ಕಳ್ಸಿರೋದಾ? ಏನಾದ್ರೂ ಹೇಳು, ಬಾಯ್ ಬಿಡು. ಕಳ್ಸಿರೋರ್ ಹೆಸರು ಬರೀದೇನೆ ತಗೊಳ್ಳೋರ್ ಹೆಸರು ಮಾತ್ರ ಬರ್ದಿದ್ದಾರೆ ಅಂದ್ರೆ ಇದ್ರ ಅರ್ಥ ಏನು? ಎಲ್ರೂ ಸೇರ್ಕೊಂಡು ಮನೇಲಿ ತಮಾಷೆ ಮಾಡ್ತಾ ಇದ್ದೀರಾ? ಈ ಮನೇಲಿ ಯಾವತ್ತೂ ಹೀಗಾಗಿರ್ಲಿಲ್ಲ. ಮೊದಲು ಫೋನ್ ಮಾಡಿ ಛಾಯಾಗೆ ಇಲ್ಲಿಗೆ ಬರಕ್ ಹೇಳಿ. ಯಾರಿಗೂ ಫೋನ್ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ. ಅವಳು ಬಂದ್ರೆ ನನಗೇನು ಗೊತ್ತಿಲ್ಲ ಅಂತ ಸುಮ್ಮನೆ ನಿಮ್ ಟೈಮ್ ವೇಸ್ಟ್ ಮಾಡ್ತಾಳೆ. ಯಾಕಂದ್ರೆ ಆ ಫ್ಲವರ್ಸ್ ನ ಇಲ್ಲಿಗೆ ತರಿಸಿದ್ದು ನಾನೇ. ಯಾಕೆ? ಸರ್ಪ್ರೈಸ್ ಕೊಡೋಣ ಅಂತ. ರಾಜಲಕ್ಷ್ಮಿ ಅಂತ ಹೆಸರು ಬರ್ದಿದ್ದೀನಲ್ವಾ? ನೀನ ಅದನ್ನ ಕೊಟ್ಟಿದ್ದು? ಮನೇಲೆ ಎತ್ಕೊಂಡು ಏನಕ್ಕೆ ಬೊಕ್ಕೇನ್ ಹೊರಗಿಟ್ಟೆ? ಒಂದ್ ಹೆಣ್ಣು ಹುಡುಗಿಯಾಗಿ ಎಲ್ಲ ರೀತಿನಲ್ಲೂ ನನಗೆ ಸಹಾಯ ಮಾಡ್ತಿರೋ ರಾಜಲಕ್ಷ್ಮಿಗೆ ಏನಾದ್ರೂ ಸರ್ಪ್ರೈಸ್ ಕೊಡೋಣ ಅನ್ಕೊಂಡೆ. ಉಡುಗೊರೆ ಆದ್ರೆ ಬೆಲೆ ಕಟ್ತೀರಾ ಅಂತ ನಮ್ ನಿಜವಾದ ಸ್ನೇಹಕ್ಕೆ ಸಿಂಬಲ್ ಆಗಿ ವೈಟ್ ರೋಸಸ್ ಬೆಟರ್ ಅಂತ ತರ್ಸೋಣ. ಸರ್ಪ್ರೈಸ್ ಕೊಡೋಣ ಅನ್ಕೊಂಡ್ರೆ ನೀವ್ ಇನ್ನೇನೋ ಊಹೆ ಮಾಡ್ಕೊಂಡು ಸೀರಿಯಸ್ ಆಗ್ತಿದ್ದೀರಾ. ನೀನ್ ಕೊಟ್ಟಿರೋದಕ್ಕೆ ನಾವೆಲ್ಲ ಸುಮ್ಮನೆ ಇದೀವಿ ಆದ್ಯ. ಬೇರೆ ಯಾರಾದ್ರೂ ಆಗಿದ್ರೆ ಅವನ್ ಕಾಲ್ ಕೈ ಕಟ್ ಹಾಕಿ. ಸೀನು, ಅಂಥ ಆಲೋಚನೆ ಕೂಡ ಮಾಡಬಾರ್ದು ನೀನು.
ರಾಜಲಕ್ಷ್ಮಿ, ಆದ್ಯಕ್ಕ ಒಳ್ಳೆಯವಳು. ರಾಜಲಕ್ಷ್ಮಿ, ಆರ್ ಯು ಓಕೆ? ಆದ್ಯ, ಜಸ್ಟ್ ಕೂಲ್ ಡೌನ್ ರಾಜಲಕ್ಷ್ಮಿ, ಕೂಲ್ ಡೌನ್. ಆದ್ಯ, ಬೊಕ್ಕೆ ತಗೊಂಡು ನೀನನ್ನ ಕಾಪಾಡದೆ ಹೋಗಿದ್ದಿದ್ರೆ ಇವತ್ ನನ್ ಕತೆ ಆಗೋಗಿರೋದು. ಜಸ್ಟ್ ರಿಲ್ಯಾಕ್ಸ್ ರಾಜಲಕ್ಷ್ಮಿ, ಇವಾಗೇನು ಪ್ರಾಬ್ಲಮ್ ಇಲ್ಲ ಅಲ್ವಾ? ತಗೋ ನೀರ್ಗೆ. ಈ ಮನೆಯವ್ರ ಬಗ್ಗೆ ನನಗ್ ಚೆನ್ನಾಗ್ ಗೊತ್ತು ರಾಜಿ. ಒಂದ್ ಬೊಕ್ಕೆ ಮನೆಗ್ ಬಂದ್ರೇನೆ ಏನೋ ಭೂಕಂಪ ಬಂದ ಹಾಗೆ ರಾದ್ದ ಅಂತ ಮಾಡ್ತಿದ್ದಾರೆ. ಸರಿ ಬಿಟ್ಟಾಕು, ಈ ಬೊಕ್ಕೆ ಕಳ್ಸಿರೋದು ಯಾರು? ಬಾಯ್ ಫ್ರೆಂಡಾ? ಏನಂದೆ? ಏಯ್, ನಿಜ ಹೇಳು, ಬಾಯ್ ಫ್ರೆಂಡ್ ತಾನೆ? ನೀನೇನಾದ್ಯ ಈ ತರ ಹೇಳ್ತಿದ್ಯಾ? ಮನೇಲಿ ಯಾರು ಕೇಳಿಸ್ಕೊಂಡ್ರೆ ನನ್ನನ್ನು ಕರ್ಕೊಂಡು ಹೋಗಿ ಬಾವಿಗೆ ತಳ್ಬಿಡ್ತಾರಷ್ಟೇ. ಓ, ಯಾರು ಕೇಳಿಸ್ಕೋಬಾರ್ದು ಅಂತಿದ್ಯಾ ಅಂದ್ರೆ ನಿನಗೆ ಬಾಯ್ ಫ್ರೆಂಡ್ ಇದ್ದಾನೆ ಅಂತಾಯ್ತು. ಇಲ್ಲ, ನನ್ ಮುಖಕ್ಕೆ ಅದೆಲ್ಲ ಬೇಕಾ? ನಿನಗೇನ್ ಕಡಿಮೆ ಆಗಿದೆ ರಾಜಲಕ್ಷ್ಮಿ? ಮುದ್ದಾಗಿದ್ಯಾ ಅಂತ ಮನೆಯವ್ರೆಲ್ರೂ ಅಂತಾರೆ, ಆದ್ರೆ ಹೊರಗಡೆಯವ್ರು ಯಾರು ಅಂದಿಲ್ಲ ಅಲ್ವಾ? ಹೇಳ್ಬಿಡು, ಯಾರು ಕಳ್ಸಿದ್ದು? ಡಿಯರ್ ಏಂಜಲ್, ಫ್ಲವರ್ಸ್ ನಿಮ್ ಮನೆಗ್ ಬಂತಾ? ಓ, ಅಷ್ಟಕ್ಕೂ ನೀನ್ ಯಾರು? ಪ್ರಭಾಸ್ ಅಂತ ನಾನು ನಿನಗೆ ಹೇಳ್ದೆ ಅಲ್ವಾ? ಪ್ರಭಾಸ್ ಅಂತ ಹೇಳದ್ನಲ್ಲ. ಪ್ರಭಾಸ್ ನನ್ ಬಗ್ಗೆ ನಿಮಗ್ ಹೇಗ್ ಗೊತ್ತು? ನನ್ನ ಬಗ್ಗೆ ನಿನಗೆ ಹೇಗೆ ಗೊತ್ತು? ನನ್ನ ಬಗ್ಗೆ ನಿನಗೆ ಗೊತ್ತಿಲ್ಲ, ಆದ್ರೆ ನಿನ್ನ ಇಷ್ಟ ಕಷ್ಟಗಳೆಲ್ಲ ನನಗ್ ಪೂರ್ತಿಯಾಗಿ ಗೊತ್ತು. ಈಗ ಅರ್ಥ ಆಯ್ತು ಬಿಡು. ಆ ಚಾಟ್ ಫ್ರೆಂಡೇ ತಾನೆ ಬೊಕೆ ಕಳ್ಸಿರೋದು? ನಿಜ ತಾನೆ? ಅಂದ್ರೆ ಆದ್ಯಾ, ಒಂದ್ ಸ್ವಲ್ಪ ಕ್ಲೂ ಸಿಕ್ಕಿದ್ರು ಸಾಕು, ಎಲ್ಲ ಕ್ಯಾಚ್ ಮಾಡ್ಬಿಡ್ತೀನಿ ನಾನು. ಈಗ ಹೇಳು, ಏನ್ ಹೆಸರು? ಅದು ಪ್ರಭಾ. ಅಂದ್ರೆ ಹುಡುಗಿನಾ? ಆಹಾ, ಪ್ರಭಾಸ್. ಹುಡುಗಾನೆ. ಏನಾಯ್ತು ಅಂತ ರಿಪ್ಲೈನೇ ಮಾಡಲಿಲ್ಲ. ಛೇ.
ಝಲಕ್ ಕೊಟ್ರೆ ಹೇಗಿರತ್ತೆ? ಹೋಗ್ತೀನಿ ಹೋಗ್ತೀನಿ. ಕ್ಲಾಸ್ಮೇಟಾ? ಕಾಲೇಜ್ ಮೇಟಾ? ಅಂದ್ರೆ ಗುರುತು ಪರಿಚಯ ಏನೂ ಇಲ್ಲ ಅಂತಿದ್ಯಾ? ಎಷ್ಟು ದಡ್ಡಿನೇ ನೀನು. ಮೊದಲು ಅನ್ಫ್ರೆಂಡ್ ಮಾಡಿ ಬ್ಲಾಕ್ ಮಾಡು. ಮಾಡು. ಬ್ಲಾಕ್ ಹೇಗ್ ಮಾಡೋದು ಆದ್ಯಾ? ರಾಜಲಕ್ಷ್ಮಿ, ಯಾರು ಅಂತ ಹೋಗಿ ನೋಡು. ಬರ್ತಿದ್ದೀನಮ್ಮ. ಏಯ್ ರಾಜಿ, ರಾಜಿ, ಯಾವುದಕ್ಕೆ ಅವಸರ ಪಡ್ಬೇಕೋ ಗೊತ್ತಿಲ್ಲ. ಸೀನು ಇದಾನಾ? ಇದ್ದಾರೆ. ಕೂತ್ಕೊಳ್ಳಿ, ನಾನು ಕರಿತೀನಿ. ಮೊನ್ನೆ ನೀವು ಇಂಟರ್ನೆಟ್ ಸೆಂಟರಿಗೆ ಬಂದಿದ್ರಿ ಅಲ್ವಾ? ಅಲ್ಲಿ ಖರ್ಚೀಫ್ ಬೀಳ್ಸ್ಕೊಂಡಿದ್ನ ನೋಡ್ದೆ. ನಿಮ್ಮನ್ನ ಕರೆಯೋಷ್ಟರಲ್ಲಿ ನೀವು ಹೋಗ್ಬಿಟ್ಟಿದ್ರಿ. ಇದು ನಿಮ್ದೆ. ಮತ್ತೆ ನಾನು ಇಂಟರ್ನೆಟ್ ಶಾಪಿಗೆ ಬಂದಿದ್ದು ನಮ್ಮ ಮನೇಲಿ ಯಾರಿಗೂ ಗೊತ್ತಿಲ್ಲ. ನಾನು ಕೂಡ ಹೇಳಲ್ಲ ಬಿಡಿ. ಸ್ವಲ್ಪ ನೀರು ಕೊಡ್ತೀರಾ? ತಗೊಂಬರ್ತೀನಿ, ಬನ್ನಿ. ನೀವು ಕೂತ್ಕೊಳ್ಳಿ. ಸೀನು ಮಾವ, ನಿನಗೋಸ್ಕರ ಯಾರೋ ಬಂದಿದ್ದಾರೆ. ಸೀನು, ಹಾಯ್ ಕಣೋ. ಏನ್ ಈ ಕಡೆ? ಈ ಕಡೆ ಕೆಲಸ ಇತ್ತು ಕಣೋ. ನೀನ್ ಮನೇಲಿದ್ರೆ ಮಾತಾಡ್ಸೋಗೋಣ ಅಂತ ಬಂದೆ. ಫೋನ್ ಮಾಡಿದ್ರೆ ನಾನೇ ಬರ್ತಿದ್ನಲ್ಲೋ. ಮೊಬೈಲ್ ಇರೋ ಹಾಗೆ ಹೇಳ್ತಿದ್ಯಾ? ಲ್ಯಾಂಡ್ಲೈನ್ಗೆ ತಾನೇ ಮಾಡಬೇಕಾಗಿರೋದು. ಅವತ್ತಲ್ಲಿ ಖರ್ಚೀಫ್ ಕೊಟ್ಟಿದ್ದು ಇವನೇ ತಾನೆ? ಹೌದು. ಮೆಲ್ಲಗ್ ಮಾತಾಡು. ಅವಾಗ ನಿನ್ಗೂ ಕೇಳ್ಸಲ್ಲ. ನಾನು ನೀರ್ ಕೊಟ್ಬಿಟ್ಟು ಬರ್ತೀನಿ.
ಥ್ಯಾಂಕ್ಸ್. ರಿಸಲ್ಟ್ ಯಾವಾಗ ಬರುತ್ತೆ ರಾಜಲಕ್ಷ್ಮಿ? ಗೊತ್ತಿಲ್ಲ. ಪಾಸ್ ಆಗ್ತೀಯಾ? ಅದೆಲ್ಲ ಇವನಿಗೆ ಯಾಕೆ? ಯಾರಿದ್ದೀರಾ ಮನೇಲಿ? ಹೇಳಿ ಮಾವ. ದೊಡ್ಡವರು. ಅತ್ತೆಯವರು ಹಿತ್ಲಲ್ಲಿದ್ದಾರೆ. ಪದ್ಮಾ, ಏನಣ್ಣ? ಹೊಸಬ್ರು ಯಾರಾದ್ರೂ ಮನೆಗೆ ಬಂದ್ರೆ ಹೊರಗಡೆ ಕುರ್ಚಿ ಹಾಕಿ ನಾನು ನೋಡ್ಲಿಲ್ಲ ಅಣ್ಣ. ಈ ಮನೆಯಲ್ಲಿ ಮದುವೆ ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳಿದ್ದಾರೆ. ಯಾರ್ಯಾರನ್ನೋ ಮನೆ ಒಳಗಡೆ ಬರೋದಕ್ಕೆ ಬಿಡಬೇಡಿ. ಸರಿ ಅಣ್ಣ. ನೀನ್ ಹೊರಡು. ಓಕೆ. ಸೀನು, ಅವ್ರು ಹೇಳಿದ್ದು ನಿನ್ಗೆ ಅರ್ಥ ಆಯ್ತಲ್ಲ? ಅರ್ಥ ಆಯ್ತು ಅತ್ತೆ. ಇವನೇನೋ ಗೊತ್ತಿರೋನು ಅಂತ. ಅವ್ರಿಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಈ ಮನೆಯವರೇ ಆಗಿದ್ರು ಕೂಡ ಎದುರುಗಡೆ ಬರೋದಕ್ಕೆ ಬಿಡಲ್ಲ. ನಿನಗೆ ಗೊತ್ತಿರೋ ವಿಷಯನೇ. ಗೊತ್ತು. ಹೌದು, ಆ ಹುಡುಗನ ಜೊತೆ ನಿನ್ಗೇನೋ ಕೆಲಸ? ಅಮ್ಮ, ಫ್ರೆಂಡ್ ಅಮ್ಮ. ಅಣ್ಣನಿಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಫ್ರೆಂಡ್ ಆದ್ರೂ ದಂಡನೆ. ಅಂತ ಸ್ನೇಹ ಏನಾದ್ರೂ ಇದ್ರೆ ಹೊರಗಡೆನೆ ನೋಡ್ಕೋ, ಮನೆವರೆಗೂ ಕರ್ಕೊಂಬರ್ಬೇಡ. ಸರಿ ಅಮ್ಮ. ನಿಮ್ ಮಾವಂಗೂ ವಯಸ್ಸಾಗಿದೆಯಲ್ಲ, ಆ ವಿಷಯ ಯಾಕೆ ಹೇಳ್ತಿಲ್ಲ ನಿಮ್ಮಪ್ಪ? ಅಷ್ಟೇ ಬಿಡು. ಈ ಮನೆಯಲ್ಲಿ ಹೆಣ್ಮಕ್ಳು ಇಲ್ಲಿ, ಗಂಡ್ಮಕ್ಳು ಅಲ್ಲಿ. ಮಾವ, ನಿನ್ ಎದೆ ಮೇಲೆ ಹೀಗೆ ತಲೆ ಇಟ್ಟು ಮಲಗ್ಬೇಕು ಅಂತ ಆಸೆ. ಇವಳ ಆಸೆಗೂ ಮಿತಿ ಬೇಡ್ವಾ? ಆ ಡ್ರಮ್ಮಗೆ ಫ್ಲಾಟ್ ಆಗ್ಬಿಟ್ಟಿದ್ದಾಳೆ. ಸರಿ ಹೋಗುತ್ತಿಬ್ರಿಗೂ. ಆಸೆಗಳು ತುಂಬಾನೇ ಇರೋ ಆಗಿದೆ.
ಐ ಲವ್ ಯು ಮಾವ. ಐ ಕಿಸ್ ಯು. ಅಯ್ಯೋ, ಅಯ್ಯೋ, ಹುಚ್ಚಿ ಅಂದ್ರೆ ಹುಚ್ಚಿನೇ.